ಸ್ನೇಹಿತರೆ, ಕರ್ಮ ಅದೆಷ್ಟು ಬೇಗ ಕಾಡುತ್ತಲ್ವಾ? ಷಡ್ಯಂತ್ರದ ಪಾತ್ರಧಾರಿಯಾಗಿ ಬಂದವನೀಗ ಜೈಲಿನಲ್ಲಿ ಅನಾಥನಾಗಿದ್ದಾನೆ. ಕರುನಾಡಿಗೆ ಕರುಳಿನ ಕೂಗಿನ ಕಟ್ಟುಕತೆಯನ್ನ ಹೇಳಿದ್ದ ಮ್ಯಾಜಿಕ್ ಅಜ್ಜಿ ಮಂಗಮಾಯ ಇನ್ನು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹೈ ಕ್ವಾಲಿಟಿ AI ವಿಡಿಯೋ ಮಾಡ್ತಿದ್ದ ಸಮೀರಾ ಇರೋ ಮನೇನೂ ಕಳ್ಕೊಂಡು ಕಾರ್ನಲ್ಲಿ ಬಂದು ವಿಡಿಯೋ ಮಾಡೋ ಹಾಗಾಗಿದೆ. ಇದೇ ಅಲ್ವಾ ಶಿವ ತಾಂಡವ? ಒಟ್ಟಾಗಿ ಸಂಚಿನ ವ್ಯೂಹ ಹೆಣೆದವರು ಛಿದ್ರವಾಗಿದ್ದಾರೆ. ಹಾಗಿದ್ರೆ ಜೈಲಿಗೆ ಹೋದ ಚಿನ್ನಯ್ಯನ ಕತೆ ಏನಾಗಿದೆ? ಸುಜಾತಾ ಭಟ್ ಎಲ್ಲಿದ್ದಾರೆ? ಇನ್ನು ಮುಂದೆ ಸುಳ್ಳು ಹೇಳಲ್ಲ ಎನ್ನುತ್ತಲೇ ಮತ್ತೆ ಸುಳ್ಳು ಹೇಳಿರೋ ಸಮೀರನ ಸ್ಥಿತಿ ಏನು? ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀವಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ, ಯಾಕೆಂದ್ರೆ ಇದು ಅಧರ್ಮದ ಹಾದಿ ತುಳಿದು ಅನಾಥರಾಗಿರೋರ ಅಸಲಿ ಸ್ಟೋರಿ. ಸ್ನೇಹಿತರೆ, ಮೊದಲಿಗೆ ಈ ಷಡ್ಯಂತ್ರ ಪ್ರಕರಣದ ಪ್ರಮುಖ ಪಾತ್ರಧಾರಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಂದಲೇ ಸ್ಟೋರಿಯನ್ನ ಶುರು ಮಾಡೋಣ. ಆರಂಭದಲ್ಲಿ ಈತ ಮಾಸ್ಕ್ ಮ್ಯಾನ್ ರೂಪದಲ್ಲಿ ಪ್ರತ್ಯಕ್ಷನಾದಾಗ ಅದೆಷ್ಟು ಜನ ಈತನ ಬೆನ್ನ ಹಿಂದೆ ನಿಂತಿದ್ರು. ಸುಪ್ರೀಂ ಕೋರ್ಟ್ ವಕೀಲರು ಸಹ ಚಿನ್ನಯ್ಯನ ಜೊತೆಗಿದ್ರು. ತಿಮ್ಮರೋಡಿ ಮನೆಯಲ್ಲಿ ಈತನನ್ನ ಕೂರಿಸಿಕೊಂಡು ವಿಡಿಯೋ ಮಾಡಿದ್ದು. ಪಾಪ ಚಿನ್ನಯ್ಯನಿಗೆ ಗೊತ್ತಿರ್ಲಿಲ್ಲ ಇವರೆಲ್ಲ ನನ್ನನ್ನ ಅನಾಮಿಕ ಅಂತ ಕರ್ಕೊಂಡು ಹೋಗಿ ಮಿಕ ಮಾಡಿ ಕೈ ಬಿಡ್ತಾರೆ ಅಂತ. ಸ್ನೇಹಿತರೆ, ಯಾಕೆ ಈ ಮಾತು ಹೇಳ್ತಿದೀವಿ ಅಂದ್ರೆ, ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿರೋದಾಗಿ ಹೇಳಿರೋ ಚಿನ್ನಯ್ಯ ಪ್ರಸ್ತುತ ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲಿ CCTV ಕಣ್ಗಾವಲಿನಲ್ಲಿದ್ದಾನೆ. ಚಿನ್ನಯ್ಯನನ್ನ ಜೈಲಿನ ನಿಯಮಾವಳಿಗಳ ಪ್ರಕಾರವೇ ನಡೆಸಿಕೊಳ್ಳಲಾಗ್ತಿದೆ. ಚಿನ್ನಯ್ಯ ಇರುವ ಬ್ಯಾರಕ್ ಸಿಬ್ಬಂದಿ ಹೊರತುಪಡಿಸಿ ಬೇರೆ ಯಾರಿಗೂ ಅಲ್ಲಿ ಪ್ರವೇಶವಿಲ್ಲ. ಚಿನ್ನಯ್ಯ ಜೈಲಿಗೆ ಬಂದಾಗ್ನಿಂದ ಇಲ್ಲಿಯವರೆಗೂ ಅವನನ್ನ ಭೇಟಿ ಮಾಡೋಕೆ ಅಂತ ಯಾರೂ ಬಂದಿಲ್ಲ ಅನ್ನೋದೇ ಇಲ್ಲಿ ಆಶ್ಚರ್ಯದ ವಿಷಯ. ಯಾಕೆಂದ್ರೆ ಸಾಮಾನ್ಯವಾಗಿ ಜೈಲು ಸೇರಿದ ವ್ಯಕ್ತಿಯನ್ನ ಕುಟುಂಬದವರು ಮತ್ತು ಸ್ನೇಹಿತರು ಭೇಟಿಯಾಗುವುದು ಸಹಜ. ಆದ್ರೆ ಇಡೀ ದೇಶದ ಗಮನವನ್ನ ತನ್ನ ಸುಳ್ಳಿನ ಮೂಲಕವೇ ಸೆಳೆದಿದ್ದ ಚಿನ್ನಯ್ಯನ ಭೇಟಿಗೆ ಆತನ ಪತ್ನಿ ಸೇರಿದಂತೆ ಯಾರೊಬ್ರೂ ಬಂದಿಲ್ಲ. ಚಿನ್ನಯ್ಯ ಕೂಡ ಯಾರ ಭೇಟಿಗೂ ಅವಕಾಶವನ್ನ ಕೇಳಿಲ್ಲ ಅನ್ನೋ ವರದಿಗಳು ಹೊರಬೀಳ್ತಾ ಇವೆ. ಸ್ನೇಹಿತರೆ, ಸದ್ಯ ಪ್ರಕರಣ ಹೋಗ್ತಾ ಇರೋ ರೀತಿಯನ್ನ ನೋಡಿದ್ರೆ ಇದರಲ್ಲಿ ಪಾತ್ರಧಾರಿಯಾಗಿ ಬಂದಿದ್ದ ಚಿನ್ನಯ್ಯನ ತಲೆಗೇನೆ ಎಲ್ಲವನ್ನ ಕಟ್ಟಿ ಸೂತ್ರಧಾರಿಗಳು ಬಚಾವಾಗೋ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಾ ಇವೆ. ಆದ್ರೆ SIT ಅದಕ್ಕೆ ಅವಕಾಶ ಕೊಡಲ್ಲ ಅನ್ನೋ ನಂಬಿಕೆಯನ್ನ ಈಗಲೂ ರಾಜ್ಯದ ಜನರು ಇಟ್ಕೊಂಡಿದ್ದಾರೆ. ಇನ್ನು ಮ್ಯಾಜಿಕ್ ಅಜ್ಜಿ ಸುಜಾತಾ ಭಟ್, ನನಗೆ ಅನನ್ಯ ಭಟ್ ಅನ್ನೋ ಮಗಳಿದ್ಲು. ಧರ್ಮಸ್ಥಳಕ್ಕೆ ಬಂದವಳು ಇಲ್ಲಿಯೇ ಮಿಸ್ ಆದ್ಲು. ಆಕೆಯ ಬುರುಡೆಯನ್ನಾದ್ರೂ ಹುಡುಕಿ ಕೊಡಿ ಸಾರ್ ಎಂದು ಪ್ರತ್ಯಕ್ಷವಾಗಿದ್ದ ಮ್ಯಾಜಿಕ್ ಅಜ್ಜಿ ಸುಜಾತಾ ಭಟ್ ಈಗ ಮಂಗಮಾಯ. ಯಾವಾಗ ತಾನು ಹೇಳಿದ್ದು ಸುಳ್ಳು ಅನ್ನೋದು ಸಮಾಜಕ್ಕೆ ಗೊತ್ತಾಯ್ತೋ ಆಗ ಸುಜಾತಾ ಭಟ್ ಕೂಡ ತನಗೆ ಯಾವ ಮಗಳು ಇರಲಿಲ್ಲ ಅನ್ನೋ ಸತ್ಯವನ್ನ ಹೊರಹಾಕಿದ್ರು. ಇದಾದ ಮೇಲೆ SIT ವಿಚಾರಣೆಯನ್ನ ಸಹ ಎದುರಿಸಿದ್ರು. ಇಷ್ಟಾದ ಮೇಲೆ ಸುದ್ದಿಯಲ್ಲೇ ಇಲ್ಲ ಸುಜಾತಾ ಭಟ್. ಈ ಅಜ್ಜಿ ಪಾಪ ಅದೆಲ್ಲಿತ್ತೋ, ಏನ್ ಕೆಲಸ ಮಾಡ್ಕೊಂಡಿತ್ತೋ, ಜಮೀನಿನ ವಿಚಾರವಾಗಿ ಸಹಾಯ ಕೇಳ್ಕೊಂಡು ಬಂದ ಈ ವೃದ್ಧೆಯನ್ನ ಅದ್ ಹೇಗೆಲ್ಲ ಬಳಸ್ಕೊಂಡು ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗಿದ್ದಾರೆ ನೋಡಿ. ಇನ್ನು ಈ ಸುಜಾತಾ ಭಟ್ ಹಾಗೂ ಮಾಸ್ಕ್ ಮ್ಯಾನ್ ಎಂಟ್ರಿ ಆದಾಗ ಅವರಿಗೊಂದು ಒಳ್ಳೆ ಬಿಲ್ಡಪ್ ವಿಡಿಯೋ ಮಾಡಿದ್ನಲ್ಲ AI ವೀರ ಸಮೀರಾ, ಆತನು ಮನೆಯನ್ನ ಕಳೆದುಕೊಂಡಿದ್ದಾನಂತೆ. ಬಣ್ಣದ ಕತೆ ಹೇಳೋಕ್ಕೂ ಮುಂಚೆ ಅದರ ಸತ್ಯಾಸತ್ಯತೆಯನ್ನ ಸಮೀರ್ ನೋಡ್ಬೇಕಿತ್ತು. ಈಗ ಬಂದು ಸುಜಾತಾ ಭಟ್ ಕತೆ ಕೇಳಿ ಮನಸ್ಸು ಕರಗ್ತು ವಿಡಿಯೋ ಮಾಡ್ದೆ ಅಂದ್ರೆ ಇಲ್ಲಿ ತಪ್ಪು ಯಾರದ್ದು ಸಮೀರಾ? ಈತನ ಮನೆಗೆ ತನಿಖೆಗೆ ಪೊಲೀಸರು ಬಂದಾದ್ಮೇಲೆ ಈತನನ್ನ ಮನೆ ಖಾಲಿ ಮಾಡಿಸಿದ್ದಾರಂತೆ. ಯಾಕ್ ಸಮೀರಾ? ಇಡೀ ಬುರುಡೆ ಗ್ಯಾಂಗ್ನ ಧರ್ಮಛತ್ರದ ರೀತಿ ಇತ್ತಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆ, ಅವರು ನಿಮಗೆ ಆಶ್ರಯ ಕೊಡಲ್ಲ ಅಂದು ಬಿಟ್ರ ಅನ್ನುವಂತಹ ಪ್ರಶ್ನೆಯನ್ನ ಸಮೀರ್ಗೆ ಕೇಳಲಾಗ್ತಿದೆ. ಸ್ನೇಹಿತರೆ, ಚಿನ್ನಯ್ಯ, ಸುಜಾತಾ ಭಟ್ ಹಾಗೂ ಈ ಸಮೀರ್, ಈ ಮೂವರಲ್ಲಿ ನಿಜವಾಗಿ ಸಂಕಷ್ಟ ಎದುರಿಸ್ತಾ ಇರೋದು ಚಿನ್ನಯ್ಯ ಹಾಗೂ ಸುಜಾತಾ ಭಟ್ ಮಾತ್ರ. ಈ ಸಮೀರಾ ಸದ್ಯಕ್ಕಂತೂ ಕೇವಲ ವಿಕ್ಟಿಮ್ ಕಾರ್ಡ್ ಪ್ರಯೋಗ ಮಾಡ್ತಾ ಇದ್ದ ಹಾಗಿದೆ. ಈತ ಮತ್ತೆ ಕಟ್ಟುಕತೆಗಳನ್ನ ಕಟ್ಕೊಂಡು ಬಂದೇ ಬರ್ತಾನೆ. ಯಾಕೆಂದ್ರೆ ಹಲವರಿಗೆ ಸತ್ಯಕ್ಕಿಂತ ಹೆಚ್ಚಾಗಿ ಬಣ್ಣದ AI ವಿಡಿಯೋದಲ್ಲಿ ಈತ ಹೇಳೋ ಸುಳ್ಳುಗಳೇ ಚಂದ. ಆ ಸುಳ್ಳುಗಳನ್ನ ನಂಬೋರು ಇರೋ ತನಕ ಈತ ಕತೆ ಹೇಳ್ತಲೇ ಇರ್ತಾನೆ. ಎಷ್ಟೇ ಅಂದ್ರೂ ದೆವ್ವದ ಕಥೆಗಳನ್ನ ಹೇಳೋದ್ರಲ್ಲಿ ಈತ ಪಂಟರಲ್ವಾ. ಸ್ನೇಹಿತರೆ, ಅನಾಥವಾಗಿರೋ ಚಿನ್ನಯ್ಯ ಹಾಗೂ
ಸುಜಾತಾ ಭಟ್ ಅವರ ಪರಿಸ್ಥಿತಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ ರೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.